ಆಕಸ್ಮಿಕ ಘಟನೆ ಇದು. ಅಲ್ಲಿ ಯಾರೋ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಆಕ್ಷನ್ ಆಗಿದೆ, ಅಂದ್ರೆ ಆಕ್ಷನ್ ಆಗಿದ್ದಕ್ಕೆ ರಿಯಾಕ್ಷನ್ ಆಗಿದ್ದು ಅಷ್ಟೇ ಅಂತ ತೇಪೆ ಹಚ್ಚಿ ಉಡಾಫೆ ಹೇಳಿಕೆಗಳನ್ನ ಕೊಟ್ಟಿದ್ರು ಇಬ್ಬರು ಸಚಿವರು, ಗೃಹ ಸಚಿವರು ಮತ್ತೆ ಚಲುವರಾಯಸ್ವಾಮಿ ಅವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ಅದಕ್ಕೆ ಇನ್ನಷ್ಟು ಸಾಕ್ಷಿಗಳು ಸಿಗ್ತಾನೆ ಹೋಗ್ತಾ ಇದೆ, ಮತ್ತಷ್ಟು ದೃಶ್ಯಾವಳಿಗಳು ಸಿಕ್ಕಿರುವಂಥದ್ದು, ಅದನ್ನು ಕೂಡ ತೋರಿಸ್ತಾ ಹೋಗ್ತೀವಿ ನಿಮಗೆ. ಬೆಂಕಿ ಬಿದ್ದ ಊರಲ್ಲಿ ಇನ್ನೂ ಕೂಡ ಆರಿಲ್ಲ ಕೆಂಡ. ದಿನಕ್ಕೊಂದು ವಿಡಿಯೋ, ಪ್ರೀ ಪ್ಲಾನ್ಗೆ ಸಾಕ್ಷ್ಯ ಸಿಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ಹೊರಗಡೆ ಬಂದಿರುವಂಥದ್ದು. ಯಾವ್ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು, ಗಣೇಶ ಮೆರವಣಿಗೆ ಬರಲಿಕ್ಕೂ ಮುಂಚೆ ಎಷ್ಟು ಮಟ್ಟಿಗೆ ಸನ್ನದ್ಧರಾಗಿದ್ರು ಅಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಅಂತ, ಅದಕ್ಕೆ ಇನ್ನಷ್ಟು ವಿಡಿಯೋಗಳು ಸಿಗ್ತಾ ಇದೆ. ಸಣ್ಣ ಘಟನೆ ಇದು ಅಂತ ಹೇಳಿದ್ರಲ್ಲಪ್ಪ ಗೃಹ ಸಚಿವರೇ, ಏನಂತೀರಾ ನೋಡಿ. ಇವಾಗ ಈ ದೃಶ್ಯಾವಳಿಗಳನ್ನ ನೋಡ್ತಾ ನಾಗಮಂಗಲ ಗಲಭೆಯ ಮತ್ತೊಂದು ದೃಶ್ಯ ನಿಮ್ಮ ಮುಂದೆ ಹೇಳ್ತೀವಿ. ಪೆಟ್ರೋಲ್ ಬಾಂಬ್ ಹಾಕುವಂತ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ. ಅವತ್ತು ಕೂಡ ಹೇಳ್ತಾ ಇದ್ದಾರೆ, ಪೆಟ್ರೋಲ್ ಬಾಂಬ್ ಅನ್ನುವಂಥದ್ದು ಆ ಕ್ಷಣಕ್ಕೆ ರೆಡಿ ಮಾಡಿ ಎಸೆಯುವಂಥದ್ದಲ್ಲ, ಅದು ಪ್ರೀ ಪ್ಲಾನ್ ಮಾಡಿಕೊಂಡು ಬಿಯರ್ ಬಾಟ್ಲು, ಯಾವುದಾದ್ರೂ ಬಾಟ್ಲುಗಳು ಇರ್ತಾವಲ್ಲ, ಗ್ಲಾಸ್ ಬಾಟ್ಲುಗಳು, ಅಂಥದ್ದಕ್ಕೆ ತುಂಬಿಸಿ ನಟ್ಟು ಬೋಲ್ಟ್ ಹಾಕಿ ಬಟ್ಟೆಯನ್ನು ಸುತ್ತಿ ನಂತರ ಎಸೆಯುವಂಥದ್ದು. ಅಷ್ಟು ಈಸಿಯಾಗಿ ಹೇಗೆ ಕ್ಷಣಕ್ಕೆ ಮಾತ್ರದಲ್ಲಿ ಅದನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂಚೆ ಪ್ಲಾನ್ ಮಾಡ್ಕೊಂಡಿದ್ರೆ ಮಾತ್ರನೇ ಪೆಟ್ರೋಲ್ ಬಾಂಬನ್ನು ರೆಡಿ ಮಾಡ್ಕೊಂಡು ಎಸಲಿಕ್ಕೆ ಸಾಧ್ಯ. ಪೆಟ್ರೋಲ್ ಬಾಂಬನ್ನು ಯೂಸ್ ಮಾಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪೆಟ್ರೋಲ್ ಬಾಂಬ್ ಹಾಕ್ತಾ ಇರುವಂಥ ಕಿಡಿಗೇಡಿಗಳು, CCTVಯಲ್ಲಿ ಪೆಟ್ರೋಲ್ ಬಾಂಬ್ ದಾಳಿಯ ದೃಶ್ಯ ಸೆರೆಯಾಗಿದೆ. ಅಂಗಡಿಗೆ ಬೆಂಕಿ ಹಚ್ಚುವಂಥ ದೃಶ್ಯವೂ ಕೂಡ CCTVಯಲ್ಲಿ ಸೆರೆಯಾಗಿದೆ. ಸಣ್ಣ ಘಟನೆ ಅನ್ನುವಂತಹ ಸಚಿವರುಗಳು ನೋಡಿ, ಇದನ್ನು ಸಣ್ಣ ಘಟನೆ ಅಂತ ಅವತ್ತೊಂದು ಬೇಜವಾಬ್ದಾರಿ ಉಡಾಫೆ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಇವತ್ತು ನೋಡಿ ಇನ್ನಷ್ಟು ಸಾಕ್ಷಿಗಳು ಸಿಗ್ತಾ ಇದೆಯಲ್ಲ. ಏನ್ ಹೇಳ್ತೀರಾ ಹಾಗಾದ್ರೆ? ಅಂಥದ್ದೇನಿಲ್ಲ ಬಿಡಿ ಅಂತ ಹೇಳಿದ್ರು ಹೇಳ್ತೀರಾ? ಯಾಕೆಂದ್ರೆ ಯಾವುದೇ ಘಟನೆಯನ್ನಾಗ್ಲಿ ಆ ಸಂದರ್ಭದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನ ಕೊಡಬೇಕು ಅನ್ನುವಂಥದ್ದನ್ನು ಇನ್ನೂ ಕೆಲವು ಸಚಿವರು ಕಲ್ತಿಲ್ಲ ಅನ್ನುವಂಥದ್ದಕ್ಕೆ ನಾಗಮಂಗಲದ ಗಲಭೆ ಪ್ರಕರಣನೇ ಪ್ರಮುಖವಾಗಿ ನಾವು ನೋಡ್ತಿದ್ವಿ. ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಪೆಟ್ರೋಲ್ ಬಾಂಬನ್ನ ಯಾವ ರೀತಿಯಾಗಿ ಎಸೆಯಲಾಗಿದೆ. ಅಲ್ಲಿದ್ದಂಥ CCTVಗಳನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಯಾವುದೇ ಸಾಕ್ಷ್ಯಗಳು ಸಿಗಬಾರ್ದು ಅನ್ನುವಂಥದ್ದು ಆ ಗೂಂಡಾ ಕಿಡಿಗೇಡಿಗಳ ಒಂದು ಪ್ಲಾನ್ ಇದ್ದಿದ್ದು. ದೃಶ್ಯ ಸರಿಯಾಗಬಾರ್ದು ಅಂತ CCTVಗೂ ಕೂಡ ಕಲ್ಲೇಟನ್ನ ಹೊಡೆದ್ರು. ಇನ್ನು ಗಲಭೆ ನಡೆದಂಥ ದಿನ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿ ಇದು ಸಣ್ಣ ಘಟನೆ ಅಂತ ಹೇಳಿದ್ರಲ್ಲ, ಅದನ್ನು ಮತ್ತೊಮ್ಮೆ ತೋರಿಸ್ತೀನಿ ಯಾವ ರೀತಿಯಾಗಿ ಉಡಾಫೆ ಹೇಳಿಕೆ ಬಂದಿತ್ತು ಆ ಸಂದರ್ಭದಲ್ಲಿ. ಪರಮೇಶ್ವರ್ ಅವರದು ಆಕಸ್ಮಿಕ ಘಟನೆ ಅಂತ ಹೇಳಿದ್ರಲ್ಲ, ಆ ಹೇಳಿಕೆ ಹೇಗಿತ್ತು ಕೇಳೋಣ. ನಡೆದಂತ ಘಟನೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗ್ಲಿ ಅಥವಾ ಹೊಡೆದಾಟಗಳಾಗ್ಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ. ಇಲ್ಲ ಅದೆಲ್ಲ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನ ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ ಪೊಲೀಸ್ನವರು. ನಡೆದಂತ ಘಟನೆ ಸಣ್ಣ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನೋಡ್ತಾ ಇದೀವಿ ಅವತ್ತು ಎಂತ ಉಡಾಫೆ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿದ್ರು ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು ಅಂತ. ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಇದು ಸಣ್ಣ ಘಟನೆನೂ ಅಲ್ಲ, ಆಕಸ್ಮಿಕ ಘಟನೆನೂ ಕೂಡ ಅಲ್ಲ, ಇಮಿಡಿಯೇಟ್ ಆಗಿ ಅದು ನಡೆದಿದ್ದಂಥ ಘಟನೆನೂ ಕೂಡ ಅಲ್ಲ ಪರಮೇಶ್ವರ ಹೇಳ್ತಾ ಇದ್ದಂಥ ರೀತಿಯ ಪ್ರಕಾರ. ಬಿಕಾಸ್ ಅಲ್ಲಿ ಯಾರೋ ಗಣೇಶ ಉತ್ಸವದಲ್ಲಿ ಇದ್ದಂಥವರು ಕಲ್ತೂರಿದ್ರು, ಅದಾದ್ಮೇಲೆ ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳ್ತಾ ಇದ್ರು. ಈಗ ಪಕ್ಕ ಪ್ರೀ ಪ್ಲಾನ್ ಅನ್ನೋದಕ್ಕೆ ಮತ್ತಷ್ಟು ಡೀಟೇಲ್ಸ್ಗಳು ಸಿಗ್ತಾ ಇದೆ. ಇವ್ರನ್ನೆಲ್ಲರನ್ನೂ ಕೂಡ ಈಗ ಆಲ್ರೆಡಿ ಬಂಧಿಸಲಾಗಿದೆಯಾ ಈ CCTVಯಲ್ಲಿ ಇದ್ದಂಥವ್ರನ್ನ? ಈ ಘಟನೆ, ಈ ದೃಶ್ಯಾವಳಿ ನೋಡುವಂಥ ಸಂದರ್ಭದಲ್ಲಿ ಏನು ಹೇಳ್ಬೋದು? ಈಗ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿದ್ದಂಥವರನ್ನ ಬಂಧಿಸುವಂತ ಕೆಲಸವನ್ನ ನಾಗಮಂಗಲ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಈ ಒಂದು ಘಟನೆ ಪೂರ್ವ ನಿಯೋಜಿತ ಅನ್ನುವಂಥದ್ದು ಸಾಕಷ್ಟು ಮೊದಲಿನಿಂದಲೂ ಕೂಡ, ಅಂದ್ರೆ ಈ ಒಂದು ಘಟನೆ ನಡೆದಾಗಿನಿಂದ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸರ್ಕಾರ ಮಾತ್ರ ಇದೊಂದು ಸಣ್ಣ ಘಟನೆ, ಆಕಸ್ಮಿಕವಾಗಿ ಆಗಿರುವಂತದ್ದು, ಇದು ಪ್ರೀ ಪ್ಲಾನ್ ಅಲ್ಲ ಅನ್ನುವಂತ ಮಾತನ್ನ ಸರ್ಕಾರ ಹೇಳ್ತಾ ಇತ್ತು. ಸರ್ಕಾರದ ಜನಪ್ರತಿನಿಧಿಗಳು ಕೂಡ ಅದೇ ರೀತಿ ಹೇಳ್ತಾ ಇದ್ರು. ಆದ್ರೆ ಈ CCTV ಫುಟೇಜ್ಗಳು ಒಂದೊಂದಾಗಿ ಬಯಲಾಗ್ತಾ
ಆಗ್ತಾ ಇರ್ತದ್ದು. ಒಂದೊಂದಾಗಿ ವಿಡಿಯೋಗಳು ಕೂಡ ಹೊರಬರ್ತಾ ಇದೆ. ಈ ವಿಡಿಯೋಗಳನ್ನ ನೋಡಿದ್ರೆ ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಗಲಭೆ ನಡೀತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯಾದಂತ ಹೇಳಿಕೆ ಕೊಡುವಂತದ್ದು ಸರಿಯಲ್ಲ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗೆ ದೃಶ್ಯಗಳನ್ನ ಗಮನಿಸಿದ್ರೆ ಮೊದಲು ಪೆಟ್ರೋಲ್ ಅನ್ನ ಸುರಿತಾರೆ. ಅಂದ್ರೆ ಇದು ಪೊಲೀಸ್ ಸ್ಟೇಷನ್ ನ ಕೂಗಳತೆ ದೂರದಲ್ಲಿರುವಂತಹ ಅಂಗಡಿ. ಈ ಅಂಗಡಿಗೆ ಪೆಟ್ರೋಲ್ ಅನ್ನ ಸುರಿತಾರೆ, ಮೊದಲು ಬೆಂಕಿಯನ್ನ ಹಚ್ತಾರೆ, ಆ ನಂತರ ಪೆಟ್ರೋಲ್ ಬಾಂಬ್ ನಿಂದ ಆ ಒಂದು ಬಾಗಿಲಿಗೆ ಹೊಡೆಯುವಂತ ಕೆಲಸವನ್ನ ಕೂಡ ಅಲ್ಲಿ ಮಾಡುವಂತದ್ದು. ಓಕೆ ಸುನಿಲ್, ಮಾತನಾಡ್ತೀನಿ ನಿಮ್ಮನ್ನ. ನಮ್ಮ ಜೊತೆ ಈಗ ನಾಗಮಂಗಲದ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಪದೇ ಪದೇ ಮತ್ತಷ್ಟು ಮಾಹಿತಿಗಳು ಸಿಗ್ತಾ, ದೃಶ್ಯಾವಳಿಗಳು ಸಿಗ್ತಾ, ಎಂತ ಪ್ರೀ ಪ್ಲಾನ್ ಮಾಡಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೆಟ್ರೋಲ್ ಬಾಂಬ್ ಅನ್ನ ಎಸ್ದಿರುವಂತದನ್ನ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇನ್ನು ಬಿಗಿನಿಂಗ್ ಇಂದ ಹೇಳ್ತಾ ಇದೀವಿ, ಇಟ್ಸ್ ಪ್ರೀ ಪ್ಲಾನ್ಡ್ ಅಂತ. ಇದು ಆಕ್ಸಿಡೆಂಟಲ್ ಘಟನೆ ಅಲ್ಲ, ಇದೆಲ್ಲ ಪ್ರೀ ಪ್ಲಾನ್ ಘಟನೆ ಅಂತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇದ್ದಂತ ಅಧಿಕಾರಿಗಳು ಎಚ್ಚೆತ್ಕೊಳ್ದೇ ಅವ್ರ ಮೈಮರ್ತಿಂದ ಇದೆಲ್ಲ ಆಗಿರ್ತಕ್ಕಂಥದ್ದು ಕಾರಣ. ಇದು ಅವ್ರು ಎಚ್ಚೆತ್ಕೊಂಡಿದ್ರೆ ಅಟ್ಲೀಸ್ಟ್ ಇದಕ್ಕೆ ಹಲವಾರು ಅನುಮಾನಗಳಿಗೆ ಕಾರಣಗಳು ಮಾಡ್ಕೊಂಡಿದ್ದಾರೆ. ಹೌದು, ಈಗಾಗಲೇ ತಾವು ಮಾಧ್ಯಮದಲ್ಲಿ ತೋರಿಸಿದಿರಿ. ಅವತ್ತು ಸಾಯಂಕಾಲ ಯಾರ್ಯಾರು ಮಾಸ್ಕ್ಗಳನ್ನ ಪರ್ಚೇಸ್ ಮಾಡಿದ್ರು, ಒಂದು ವರ್ಗದವರು 6:30ಗೆಲ್ಲ ಎಲ್ಲ ಅವರ ಶಾಪ್ಗಳನ್ನ ಕ್ಲೋಸ್ ಮಾಡ್ತಾರೆ. 10 ನಿಮಿಷ ಇದ್ದಂಗೆ ಅಲ್ಲಿದ್ದಂತ ರಿಸರ್ವ್ ವ್ಯಾನ್ ವಿಡ್ರಾ ಮಾಡ್ಕೊಳ್ತಾರೆ. ಆಮೇಲೆ ಅಲ್ಲಿ ಯಾರಾದ್ರೂ ಬೆಂಕಿ ಹಚ್ಚಕ್ ಬಂದಂತ ಸಂದರ್ಭದಲ್ಲಿ ಪೊಲೀಸರು ನಿಸ್ಸಹಾಯಕವಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಯಾರ್ದೋ ಆದೇಶ ಕಾಯ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ವೆಲ್ ಪ್ರೀ ಪ್ಲಾನ್ಡ್. ಏಕೆಂದ್ರೆ ಈ ಪೆಟ್ರೋಲ್ ಬಾಂಬ್ನ ಈ ಪರಮೇಶ್ವರ್ ಅವರು ಅಥವಾ ಇನ್ನೊಬ್ರು ಸಚಿವರು ಹೇಳುವ ರೀತಿಯಲ್ಲಿ ಆಕಸ್ಮಿಕ ಅಥವಾ ಸಣ್ಣ ಘಟನೆ ರೀತಿಯಲ್ಲ. ಪೆಟ್ರೋಲ್ ಬಾಂಬ್ ರೆಡಿ ಮಾಡಬೇಕು ಅಂದ್ರೆ ಪೂರ್ವ ತಯಾರಿ ಇರಬೇಕು ಅದಕ್ಕೆ. ಯಾಕೆ ಸೋಡಾ ಬಾಟ್ಲುಗಳ ಅಥವಾ ಯಾವುದೋ ಗ್ಲಾಸ್ ಬಾಟ್ಲುಗಳನ್ನ ಪೆಟ್ರೋಲ್ ಹಾಕಿ ಅದಕ್ಕೆ ಟೈಟ್ ಆಗಿ ನಟ್ಟು ಬೋಲ್ಟ್ ಎಲ್ಲ ಫಿಕ್ಸ್ ಮಾಡಿ ಆಮೇಲೆ ಅವರು ವ್ಯವಸ್ಥಿತವಾಗಿ ಎಸ್ದಿರುವಂಥದ್ದನ್ನ ಗಮನಿಸ್ತಾ ಇದ್ರೆ ಇದು ಗಣೇಶ ಮೆರವಣಿಗೆ ಇಲ್ಲಿ ಬರುತ್ತೆ, ಒಂದ್ 2-3 ದಿನದ ಮುಂಚೆನೆ ನಾವು ರೆಡಿ ಆಗಿರೋಣ, ಒಂದು ಗಲಭೆ ಸೃಷ್ಟಿ ಮಾಡೋಣ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಿದ್ರು ಗುಪ್ತಚರ ಇಲಾಖೆನೂ ಕೂಡ ಫೇಲ್ಯೂರ್ ಆಗಿದೆ ಅಲ್ಲಿ. ನಿಮ್ಗೆ ಪೆಟ್ರೋಲ್ ಬಂಬ್ ಮಾಡೋದ್ಗಿಂತ ಅದನ್ನ ಹಾಕದಿದಾರಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಕಷ್ಟ ಆಗ್ತದೆ. ಅವ್ರ ಮೈ ಮೇಲೆ ಹಾಕೊಂಡು ಅವರೇ ಬೆಂಕಿ ಹಚ್ಕೊಳ್ತಕ್ಕಂತ ಸಂಭವ ಇರ್ತದೆ. ಆದ್ರೆ ಇದು ಏನೂ ಆಗದಂಗೆ ಕರೆಕ್ಟ್ ಆಗಿ ಅವ್ರು ಟಾರ್ಗೆಟ್ ಮುಟ್ಟಿದ್ದಾರೆ ಅಂದ್ರೆ ಇದು ವೆಲ್ ಟ್ರೈನ್ಡ್ ಅಂಡ್ ವೆಲ್ ಪ್ರೀ ಪ್ಲಾನ್ಡ್ ಅಂತಲೇ ಹೇಳ್ಬೇಕಾಗ್ತದೆ. ಸರ್, ಇಲ್ಲಿ ಪೊಲೀಸರ ಫೈಲೂರು ಎದ್ದು ಕಾಣಿಸ್ತಾ ಇರುವಂಥದ್ದು ಹೌದು. ಈಗ ಇಷ್ಟೆಲ್ಲ ಗಲಾಟೆ ಆದ್ಮೇಲೂ ಕೂಡ ಏನಾದ್ರೂ ಯಾರನ್ನಾದ್ರೂ ಈ ಒಂದು ಪ್ರಕರಣದಿಂದ ಬಚಾವ್ ಮಾಡುವಂತ ಕೆಲಸ ಏನಾದ್ರೂ ಆಗ್ತಾ ಇದೆಯಾ? ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ನೋಡಿ, ತನಿಖೆನಲ್ಲಿ ಇವಾಗ ಅರೆಸ್ಟ್ ಆಗಿರ್ತಕ್ಕಂಥ ಬಹುತೇಕ ಇನ್ನೋಸೆಂಟ್ ಪೀಪಲ್. ಯಾವ್ದೋ ಒಂದು ಅವ್ರ ಹಬ್ಬ ಮಾಡದೇ ತಪ್ಪು ಅನ್ನೋ ತರ ಹಬ್ಬ ಮಾಡಿದ್ದವನ್ನೇ, ಅವ್ರ ಪರ್ಮಿಷನ್ ತೆಗೆದುಕೊಂಡಿದ್ದವನ್ನೇ ಅರೆಸ್ಟ್ ಮಾಡಿ ಅವನ್ನೇ A1 ಮಾಡ್ತಾರೆ, A2 ಮಾಡ್ತಾರೆ. ಗಲಾಟೆ ಮಾಡಿದವ್ರನ್ನ ಎಲ್ಲ A24 A16 ಮಾಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಯಾವ್ಯಾವ ಒತ್ತಡ, ಯಾವ್ಯಾವ ರೀತಿ ಯಾರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಪ್ಲಾನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಯೋಚನೆ ಮಾಡ್ಬೇಕಾಗ್ತದೆ. ಜೊತೆಗೆ ಶಾಂತಿ ಸಭೆ ಅಂತ ಮಾಡ್ತಾರೆ, ಯಾರೋ ಅವರ ಬಟ್ಟಂಗಿಗಳು ಕುಂಡಿಸ್ಕೊಂಡು ಶಾಂತಿ ಸಭೆ ಮಾಡ್ತಾರೆ. ಯಾವ ವರ್ಗದವ್ರನ್ನು ಕರೆಯಲ್ಲ, ಯಾವ ಮುಖಂಡರನ್ನು ಕರೆಯಲ್ಲ, ಯಾರನ್ನೂ ಕರೆಯಲ್ಲ. ಅಲ್ಲ, ಮುಚ್ಚುಮರೆಯಲ್ಲಿ ಯಾಕೆ ಮಾಡ್ಬೇಕಾಯ್ತು? ಮಾಧ್ಯಮದವ್ರನ್ನು ಬಿಡ್ಲಿಲ್ಲ ಅವರು. ಮಾಧ್ಯಮದವ್ರನ್ನ ಆಚೆ ಇಟ್ಟು ಶಾಂತಿ ಸಭೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ನೋಡಿದ್ರೆ ಎಲ್ಲ ಒಂಥರ ಅನುಮಾನಗಳಿಗೆ ಮಾಡ್ತದೆ. ಆಡಳಿತದ ಬಗ್ಗೆ ಅನುಭವ ಇಲ್ದವರು ಅಥವಾ ಆಡಳಿತದ ಇಷ್ಟವಿಲ್ದರು ಅಥವಾ ಇವರು ಎಲ್ಲ ಸಪೋರ್ಟ್ ಮಾಡಿದಾರ ಅಂತಕ್ಕಂಥ ಅನುಮಾನಗಳು ಬರ್ತಾ ಇರ್ತವೆ. ಅದೇನು ಆ ಕ್ಷಣದಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಕಣ್ಣೊರ್ಸೋ ತಂತ್ರನ ಅದು ಶಾಂತಿ ಸಭೆ ಅಂತ ಮಾಡಿದ್ದು? ಅಷ್ಟೇ. ಶಾಂತಿ ಸಭೆಗೆ ಯಾರನ್ನು ಕರೆದಿದ್ರಲ್ಲಿ? ಅವರ ಹೊಗಳು ಭಟ್ರು ಯಾರಿದ್ದಾರೆ ಅವ್ರನ್ನ ಮಾತ್ರ ಕೊಂಡಿಸ್ಕೊಂಡು ಶಾಂತಿ ಸಭೆ ಮಾಡಿದ್ರೆ ನಾವು ಶಾಂತಿ ಸಭೆ ಅಂತ ಯಾರು ಒಪ್ಕೊಳ್ತಾರ? ಮನಸ್ಸುಗಳನ್ನ ಒಂದು ಮಾಡ್ಬೇಕು, ನೊಂದವರ ಬೆಂದವ್ರನ್ನ ಕರಿಬೇಕು, ಸಮಾಧಾನ ಮಾಡ್ಬೇಕು. ಎರಡೂ ಜನಾಂಗದವ್ರನ್ನ ಅವರ ಮನಸ್ಸುಗಳನ್ನ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿತ್ತು. ಆ ಕೆಲಸ ಎಲ್ಲಿ ಮಾಡಿದ್ದಾರೆ? ಅದು ಯಾರು ಅವ್ರವ್ರು ಬೇಕಾದವ್ರನ್ನ ಕರ್ಕೊಂಡು ಶಾಂತಿ ಸಭೆ ಮಾಡಿದ್ರೆ. ಮಾಧ್ಯಮದವ್ರನ್ನ ಹೊರಗಡೆ ಇಟ್ಟು ಶಾಂತಿ ಸಭೆ ಮಾಡ್ತಕ್ಕಂಥದ್ದು ಏನ್ ಸೀಕ್ರೆಸಿ ಇರ್ತದೆ ಅದರಲ್ಲಿ? ಶಾಂತಿ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಎಲ್ಲನೂ ಆಯ್ತು, ಎಲ್ಲ ಕ್ಷಮಿಸಿ ಜೊತೆನಲ್ಲಿ ಹೋಗಿ ಇನ್ಮೇಲೆ ಈ ತರ ಆಗೋದ್ ಬೇಡ ಅಂತಕ್ಕಂಥ ಬುದ್ಧಿವಾದ ಹೇಳಿ ಆ ಪರಸ್ಪರ ಅವ್ರು ಏನ್ ಹೇಳ್ತಾರಲ್ಲ ಅದಕ್ಕೆ ಕೇಳಿ ತಾಳ್ಮೆಯಿಂದ ಕೇಳಿ ಮಾಡ್ಬೇಕಾದ್ರೆ ಶಾಂತಿ ಸಭೆ. ಇಲ್ಲ ಗಣೇಶ ಹಬ್ಬಕ್ಕಿಂತ ಮುಂಚೆನಾದ್ರೂ ಶಾಂತಿ ಸಭೆ ಮಾಡ್ಬೇಕಿತ್ತು. ಒಬ್ಬ ಜವಾಬ್ದಾರಿ ಒಂದಂತೂ ಮಾಹಿತಿ ಸಿಕ್ಕಿರುತ್ತೆ ಸರ್, ನೀವು ಶಾಸಕರಾಗಿದ್ದಂಥವ್ರು, ಆ ಕ್ಷೇತ್ರದಲ್ಲಿ
ಯಾವ ರೀತಿಯಾಗಿ ಯಾರು ಪ್ಲಾನ್ ಮಾಡಿದ್ರು, ಇದರ ಮಾಸ್ಟರ್ ಮೈಂಡ್ ಯಾರು ಇರಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಕ್ಲೂನಾದರೂ ಸಿಕ್ಕಿರುತ್ತೆ. ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಯಾಕೆಂದರೆ ಇಲ್ಲಿ ಕೇರಳ ಮೂಲದವರು ಕೂಡ ಇದ್ದಾರೆ, ಒಂದಿಬ್ಬರು PFI ಸಂಘಟನೆಯಲ್ಲಿ ಗುಚ್ಕೊಂಡಿದ್ದಂಥವ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಎಲ್ಲ ನೋಡುವಂಥ ಸಂದರ್ಭದಲ್ಲಿ ವ್ಯವಸ್ಥಿತ ಷಡ್ಯಂತ್ರದ ಬಗ್ಗೆ ಸಹಜವಾಗಿ ಅನುಮಾನಗಳು ಮೂಡಿರುತ್ತೆ. ನೀವು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತೀರಾ? ಸರ್, ಇವಾಗ ಇದೇ ತಿಂಗಳಲ್ಲಿ ಇದೇ ಗಣೇಶನ ವಿಷಯಕ್ಕೆ ಅದೇ ಜಾಗದಲ್ಲಿ 2023ರಲ್ಲಿ ಗಲಾಟೆ ಆಗಿದೆ. ಈ ಪುನಃ ಅದು ಗಲಾಟೆ ಆಗಲ್ಲ ಅಂತ ಇವ್ರು ಹೆಂಗ್ ಪ್ರೆಡಿಕ್ಟ್ ಮಾಡಿದ್ರು? ಇಟ್ಸ್ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇದನ್ನ ಶಾಂತಿ ಸಭೆಗಳನ್ನ ಮುಂಚೆನೆ ಕರೆದು ಎರಡೂ ಸಮಾಜದವ್ರನ್ನ ನೋಡಿ ಅಲ್ಲಿ ಮೆರವಣಿಗೆ ಬಂದಂತ ತೊಂದರೆ ಆಗ್ಬಾರ್ದು, ನೀವು ಮುಂದೆ ನಿಂತ್ಕೊಂಡು ಸಾರಂಗವಾಗಿ ನಡೀತಕ್ಕಂಥ ಕೆಲಸ ಮಾಡ್ಕೊಡ್ಬೇಕು ಅಂತ ಎರಡು ಜನಾಂಗದವ್ರಿಗೆ ಮೊದ್ಲು ಹೇಳ್ಬೇಕಿತ್ತಲ್ವಾ? ಆ ಕೆಲಸ ಮಾಡ್ಲಿಲ್ಲ. ಇದು ನಿನ್ನೆ ಸೋಮವಾರ ಒಂದು ಅಲ್ಪಸಂಖ್ಯಾತ ಒಂದು ಹಬ್ಬ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಾಂತಿ ಸಭೆಯನ್ನೇ ಶಾಸ್ತ್ರ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದರಿಂದ ಏನ್ ಪ್ರಯೋಜನ? ಬಟ್ ಇದು ಸಮಗ್ರ ತನಿಖೆ ನಡೀಬೇಕು. ನಡೀಲಿ. ನಿಜಕ್ಕೂ ಶಾಂತಿ ಸಭೆನೇ ಆಗಿ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ ಅಂತಾನೆ ಆಗಿದ್ದಿದ್ರೆ ಸೋಮವಾರನೂ ಕೂಡ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರಪ್ಪ ಅನ್ನುವಂಥ ಒಂದು ಮಾತು ಬರಬೇಕಾಗಿತ್ತು. ಸೋಮವಾರ ಮಾತ್ರ ಯಾವುದೇ ರೀತಿಯಾದಂಥ ಗಣೇಶ ವಿಸರ್ಜನೆ ಮಾಡೋದು ಬೇಡ, ಯಾಕೆಂದ್ರೆ ಅವ್ರ ಹಬ್ಬ ಇದೆ, ಇಲ್ಲಿ ಶಾಂತಿ ಸಭೆ ಆಗಿದೆ. ಏನ್ ಅರ್ಥ ಹಂಗ್ ಬಂದಿದ್ದು ಅಂತ ನಿರ್ಬಂಧ ಇರೋದ್ರು. ಏನ್ ಗಣೇಶನ್ನ ಅವತ್ತೇ ಬಿಡ್ತೀವಿ ಅಂತ ಯಾರು ಹೋಗಿರ್ಲಿಲ್ಲ. ಬಿಟ್ಕೊಳ್ತಿದ್ರು. ಅವ್ರ ಹಬ್ಬ ಅವ್ರು ಮಾಡ್ತಿದ್ರು, ಇವ್ರ ಹಬ್ಬ ಇವ್ರು ಮಾಡ್ತಿದ್ರು ಅಷ್ಟೇನೆ. ತೊಂದ್ರೆ ಆಗ್ತಿರ್ಲಿಲ್ಲ. ನೋಡಿ, ಇದು ದಿವ್ಸಕ್ಕೊಂದು ಎವಿಡೆನ್ಸ್ ಸಿಗ್ತಾ ಇರೋದ್ ನೋಡಿದ್ರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಪೊಲೀಸ್ನವ್ರ ಕೈಲಿ ಪೊಲೀಸ್ನವ್ರ ಎಫಿಷಿಯನ್ಸಿ ಇಲ್ಲ ಅಂತ ಇದಾರೆ. ಆದ್ರೆ ಇವ್ರು ಯಾವ ರೀತಿ ತನಿಖೆ ಮಾಡಿಸ್ಕೊಳ್ತಾರೆ ಅಂತಕ್ಕಂಥ ನಾವು ಹಲವಾರು ಉದಾಹರಣೆಗಳು ಕೊಡ್ಬಲ್ಲು. ಇದು ಯಾಕೆ ಅಂದ್ರೆ ಈಗ ನಾವೇನು ಅನುಮಾನ ಪಡ್ತಾ ಇದೀವಿ, ಮಾಧ್ಯಮಗಳಲ್ಲಿ ವರದಿಗಳು ಬರ್ತಾ ಇದೀವಿ, ಅದು ನಿಜವೇ ಆದ್ರೆ ಇದು ಆಗಂತಕಾರಿ ವಿಷಯ. ಸೊ ಅದರ NI ಕೊಟ್ಟು ತನಿಖೆ ಮಾಡಿಸ್ಲಿ, ಅದು ಸುಳ್ಳಾಗ್ಲಿ ಅಂತ ನಾನು ಬಯಸ್ತೀನಿ. ಅಕಸ್ಮಾತ್ ಸತ್ಯ ಆಗಿದೆ, ಅದಕ್ಕೆ ಇದು ದೇಶದ ಭದ್ರತೆ ದೃಷ್ಟಿಯಿಂದ, ನಮ್ಮ ಕ್ಷೇತ್ರದ ಭದ್ರತೆ ದೃಷ್ಟಿ ಇರ್ಬೋದು, ರಾಜ್ಯದ ಭದ್ರತೆ ದೃಷ್ಟಿ, ಇಲ್ಲಿ ಚೂಟ್ ಹಾಕ್ಬೇಕಾಗ್ತದೆ. ಅದು ಮಾಡ್ಲಿಲ್ಲ ಅಂದ್ರೆ ಪ್ರಯೋಜನ ಏನಾಗ್ತದೆ ಹೇಳಿ? ನೆಕ್ಸ್ಟ್ ಮುಂದಿನ ವರ್ಷನೂ ಹಿಂಗೆ ಆಗ್ತಾ ಹೋಗುತ್ತೆ ಅಷ್ಟೇ. ಹೌದು. ನೀವು ನೋಡಿದ್ರಿ, ಸರ್ಕಾರ ಬಂದಂತ ಹೆಂಗ್ ರಕ್ಷಣೆ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಯಾವ್ಯಾವ ಅವ್ರಿಗೆ ಬೇಕಾದ ತನಿಖೆಗಳು ಮಾಡಿಸ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ. ನೋಡೋಣ ಸರ್ ಏನಾಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ವಿಚಾರ ಅನ್ನುವಂಥದ್ದು. ಧನ್ಯವಾದ ಸುರೇಶ್ ಗೌಡ್ರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬಾಲು ಅವರು ಬಜರಂಗ ದಳದ ನಾಯಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಬಾಲು ಅವರೇ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಈಗ ಸಾಕಷ್ಟು CCTV ದೃಶ್ಯಾವಳಿಗಳು ಪಕ್ಕಾ ಪ್ರೀ ಪ್ಲಾನ್ಡ್ ಅನ್ನುವಂಥದ್ದಕ್ಕೆ ಮತ್ತಷ್ಟು ದೃಶ್ಯಾವಳಿಗಳು ಸಾಕ್ಷ್ಯವನ್ನ ಒದಗಿಸ್ತಾ ಇರುವಂಥದ್ದು, ಏನ್ ಹೇಳ್ತೀರಾ ಸರ್? ನೋಡಿ, ಆ ದಿನ ಘಟನೆ ಆದ ದಿನ ಸಂಜೆ 5:30ಕ್ಕೆ ಸುಮಾರು 150 ಮಾಸ್ಕ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಮುಸಲ್ಮಾನರು. ಒಂದು 6:30 ಸಮಯಕ್ಕೆ ನಾಮಂಗಲದಲ್ಲೇ ಒಂದು ಟೆಕ್ಸ್ಟೈಲ್ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಯಲ್ಲಿ 150 ಮಾಸ್ಕ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸುಮಾರು 6:30 ಸಂಜೆಗೆ ನಾಗಮಂಗಲದಲ್ಲಿರುವಂತ ಎಲ್ಲ ಮುಸಲ್ಮಾನರ ಅಂಗಡಿಗಳನ್ನ ಕ್ಲೋಸ್ ಮಾಡಿದ್ದಾರೆ. 6:30ಗೆ 7:30ಗೆ ಕಲ್ಲನ್ನ ಶೇಖರಿಸ್ಕೊಂಡು, ಸೋಡಾ ಬಾಟಲ್ ಅನ್ನ ಶೇಖರಿಸ್ಕೊಂಡು, ತಲವಾರುಗಳನ್ನ ಶೇಖರಿಸ್ಕೊಂಡು, ಅಲ್ಲಾ ಅನ್ನುವಂತ ಏನು ಮಸೀದಿ ಇದೆ ಮೈಸೂರು ರೋಡ್ ಅಲ್ಲಿ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ನಾವು ಇಷ್ಟನ್ನ ಗಮನಿಸಬೇಕು. ಅಲ್ಲಿ ಮೆರವಣಿಗೆ ಹೋದಂತದ್ದು ಕಾಂಗ್ರೆಸ್ ನೇತೃತ್ವದ ಕಾರ್ಯಕರ್ತರು ಇರುವಂತ ಗಣಪತಿ ಕೂರಿಸಿರುವಂತದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ಹೇಗಿದೆ ಅಂದ್ರೆ, ಕಾರ್ಯಕರ್ತನನ್ನ ಬಿಟ್ಕೊಡುತ್ತೆ, ಮುಸಲ್ಮಾನರನ್ನ ಬಿಟ್ಕೊಡಕ್ ರೆಡಿ ಇಲ್ಲ ಕಾಂಗ್ರೆಸ್. ಅಲ್ಲಿ JDSನವರು, BJPಯವರು ಅಥವಾ ಹಿಂದೂ ಸಂಘಟನೆಯವರು ಅಲ್ಲಿ ಮೆರವಣಿಗೆ ಮಾಡಿದಲ್ಲ ಗಣಪತಿಯನ್ನ. ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಾನಸಿಕತೆ ಹೇಗಿರುತ್ತೆ ಅಂದ್ರೆ, ಹಿಂದುತ್ವ ಬಿಟ್ಕೊಟ್ಟು ಮುಸಲ್ಮಾನರನ್ನ ಓಲೈಸ್ತಾರೆ ಹೊರತು ಯಾವತ್ತು ಮುಸಲ್ಮಾನರ ಮೇಲೆ ದಾಳಿ ಮಾಡಲ್ಲ. ಕಾಂಗ್ರೆಸ್ ನಲ್ಲಿ ಇರುವಂತರು ಅವರು ಕೂರಿಸಿದಂತ ಗಣಪತಿ ಮೆರವಣಿಗೆ ಬರ್ಬೇಕಾದ್ರೆ ಇವರು ಹಿಂದೂಗಳು ದಾಳಿ ಮಾಡಿದ್ದಾರೆ ಅನ್ನೋದಾದ್ರೆ, ಇದು ಕಾಂಗ್ರೆಸ್ನವರು ಸಂಚು ಮಾಡಿ ಅಲ್ಲಿ ಗಲಭೆ ಎಬ್ಬಿಸಿದ್ರು ಅಂತ ಆಗತ್ತೆ. ಗಣಪತಿಯನ್ನ ಮೆರವಣಿಗೆ ಮಾಡ್ತಿದ್ದಂಥದ್ದು ಇಲ್ಲ ಅನ್ನೋದಾದ್ರೆ, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೌಹಾರ್ದತೆ ಬಯಸ್ತಾರೆ ಅನ್ನೋದಾದ್ರೆ, ಅವ್ರು ಹಿಂದೂಗಳು ಸೌಹಾರ್ದತೆ ಬಯಸ್ತಾರೆ ಅನ್ನೋದಾದ್ರೆ, ಗಲಾಟೆ ಎಲ್ಲಿಂದ ಶುರು ಆಯ್ತಾ ಇದಾರೆ? ನೋಡೋಣ. ಈಗ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಸ್ತಾ ಇದೀವಿ, ಅದಕ್ಕೆ
ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸಚಿವರುಗಳು. ಅದು ಯಾವ ರೀತಿಯಾದಂಥ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಬಾಲು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.